ಮಾಡ್ಬಿಡ್ತಾರೆ. ಹಾಗಾಗಿ ನಟರು ತಮ್ಮ ವೈಯಕ್ತಿಕ ವ್ಯಕ್ತಿತ್ವವನ್ನ ಪರಿಶುದ್ಧವಾಗಿ ಇಟ್ಕೊಳ್ಳೋದು ಅನಿವಾರ್ಯ ಅಂತ. ಈಗ ನೀವೆಲ್ಲರೂ ಕೂಡ ಹೇಳಿದ್ರಿ, ನಾನು ಅದನ್ನ ಒಪ್ತೀನಿ, ಅವ್ರು ಇನ್ನೂ ಆರೋಪಿ, ಅಪರಾಧಿ ಅಲ್ಲ. ಬಟ್ ಇನ್ಫ್ಲೂಯೆನ್ಸ್ ಅನ್ನೋದು ಯಾವ ಲೆವೆಲಲ್ಲಿ ಆಗುತ್ತೆ ಅಂದ್ರೆ ನಿಮ್ ಗಮನಕ್ಕೂ ಬಂದಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲೂ ವೈರಲ್ ಆಯ್ತು, ಮೀಡಿಯಾದಲ್ಲೂ ಬಂತು. ಒಬ್ಬನ ಮೇಲೆ ಅಟ್ಯಾಕ್ ಆಗುತ್ತೆ, ಹಿಂಗೇನೆ ಮನೆ ಮಗಳಿಗೆ ಯಾರ ಮೇಲೋ ಕೆಡ್ದಾಗ ಮಾತಾಡ್ದ ಅಂತ ಹೇಳಿ. ಆಗ ಬಂದ ಪದ ಏನ್ ಗೊತ್ತಾ, ನೀವು ಕೂಡ ಗಮನಿಸಿರ್ತೀರಿ, ಸೇಮ್ ರೇಣುಕಾ ಸ್ವಾಮಿ, ಇವನು A1, ಇವನು A2, A3, ಅಲ್ಲಿಗೆ ದರ್ಶನ್ ಅವರಿಂದ ಇನ್ಫ್ಲೂಯೆನ್ಸ್ ಎಲ್ಲ ಆಯ್ತು ಮತ್ತೊಂದು ಕ್ರೈಮ್ಗೆ. ಈ ರೀತಿ ಆಗೋದು ಎಸ್ ಸರಿ ಅಂತ? ಇದನ್ನೇ ಜನ ನೋಡ್ತಾ ಇರೋದು. ಇದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ, ನೀವಲ್ಲಿ ಹೇಳಿದ್ರಿ ಗಾಳಿಗೆ ಗುಂಡೊಡಿಬೇಡಿ ಅಂತ. ಇದಕ್ಕೆ ಮಾತು ಅರ್ಥ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾರು ಕೂಡ ಆ ಜಾಗದಲ್ಲಿ ಡಿವೋರ್ಸೇ ಹೋಗಿ ಚುಚ್ಚಿದ್ದಾರೆ, ಹೊಡೆದಿದ್ದಾರೆ ಅಂತ ಯಾರು ಕೂಡ ಪ್ರೂವ್ ಮಾಡಿಲ್ಲ. ವಿತ್ ಕ್ಯಾಮ್ರಾ ಆಗಿರ್ಬೋದು, ಯಾವುದು ಕೂಡ ನೀವು ಕೂಡ ಗಾಳಿ ಮಾತಿಗೆ ಕೇಳಿ ಆನ್ಸರ್ ಮಾಡ್ತಾ ಇದ್ದೀರಾ? ನಾವು ಗಾಳಿ ಮಾತಲ್ಲ, ಕೋರ್ಟ್ ಆರ್ಡರ್ ಕೇಳಿದೀವಿ. ಕೋರ್ಟ್ ಆರ್ಡರ್ ಇದೇ ಎಕ್ಸಾಂಪಲ್ ತಗೋತೀನಿ. ಇಷ್ಟು ಜನ ಗಲಾಟೆ ಮಾಡ್ತಾ ಇರ್ತಾರೆ, ಅದ್ರಲ್ಲಿ ಒಬ್ಬ ಮಾತ್ರ ಚುಚ್ಚಕ್ ಸಾಧ್ಯ, ಬಟ್ ಅರೆಸ್ಟ್ ಮಾಡೋದು ಅಷ್ಟು ಜನನು ಅರೆಸ್ಟ್ ಮಾಡ್ತಾರೆ. ನೀವು ನಾಚಿಕೆನೂ ಆಗಲ್ವಾ ನಿಮ್ಗಳಿಗೆ ಅಂತ? ನೀವು ಹೈಕೋರ್ಟ್ ಕೊಟ್ಟ ಜಾಮೀನಿನ ಅರ್ಜಿಯ ಆದೇಶ, ಸುಪ್ರೀಂ ಕೋರ್ಟ್ ನ ಅಬ್ಸರ್ವೇಷನ್, ಸುಪ್ರೀಂ ಕೋರ್ಟ್ ನಲ್ಲಿ ಪರ್ದಿವಾಲಾ ಜಡ್ಜ್ ಅವ್ರು ಏನ್ ಮಾತಾಡಿದ್ರು ಅದ್ರ ಆದೇಶ, ಇದ್ರ ಯಾವ್ದಾದ್ರು ಒಂದನ್ನ ಓದಿದ್ರ ಅಥವಾ ಅದನ್ನ ಕ್ಲೀನ್ ಆಗಿ ತಿಳ್ಕೊಂಡಿದ್ದೀನಿ. ಬಟ್ ಅದೇ ನಾನು ವೈಯಕ್ತಿಕ ನಾನು ಹೇಳ್ತಾ ಇದ್ದೀನಿ, ಎಷ್ಟೋ ಜನ ಓದಿದ್ರ ತೀರ್ಪು ಓದಿದ್ರ, ಎಷ್ಟೋ ಜನ ತಪ್ಪು ಮಾಡ್ದಿನ ಜೈಲಲ್ಲಿ ಇದ್ದಾರೆ. ಅಲ್ಲಲ್ಲ, ತೀರ್ಪು ಒಂದೇ ನಿಮಿಷ, ತೀರ್ಪು ಕೊಡೋ ಸಂದರ್ಭದಲ್ಲಿ ಜಡ್ಜ್ ಏನ್ ಹೇಳಿದ್ರು, ನೀವೇನ್ ಅರ್ಥ ಮಾಡ್ಕೊಂಡ್ರಿ? ಏನು ರಿಲೀಸ್ ಆದಾಗ ಇಲ್ಲ ಇವಾಗ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನನ್ನು ರದ್ದು ಮಾಡಿದ್ರಲ್ಲ, ಯಾಕೆ ರದ್ದು ಮಾಡ್ತಿದ್ದೀವಿ ಅನ್ನೋದಕ್ಕೆ ಏನ್ ಹೇಳಿದ್ರು? ಫ್ಯಾನ್ಸ್ ಮೇನ್ ರೀಸನ್. ನೆಗೆಟಿವ್ ಆಗಿ ಜಾಸ್ತಿ ಸಮಾಜಕ್ಕೆ ಕೆಟ್ಟದ್ದು ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಒಂದು ರೀಸನ್ ನನಗೆ ಗೊತ್ತಿರೋದು. ಜನಕ್ಕೆಲ್ಲ ಗೊತ್ತು ನಿಮ್ಮ ಆಟಗಳು ಏನು ಅಂತ, ಅಂದ್ರೆ ನಿಮಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ, ಫುಲ್ ಕಂಪ್ಲೀಟ್ ಗೊತ್ತು. ವಿಷಯ ತಿಳ್ಕೊಳ್ದಲೆ ಮಾಧ್ಯಮದಲ್ಲಿ ಏನೇನೋ ಹೇಳ್ತಾರೆ, ಬಾಯಿಗೆ ಬಂದಿದ್ದು ಹೇಳ್ತಾರೆ, ಅವ್ರು ಚುಚ್ಚಿಲ್ಲ ಆದ್ರೂ ಚುಚ್ಚಿದೀವಿ ಅಂತ ಹೇಳ್ತಾರೆ. ನಾವ್ ಅದನ್ನ ಹೇಳ್ತಿಲ್ಲ. ನಾವು ಸುಪ್ರೀಂ ಕೋರ್ಟ್ ನಲ್ಲಿ, ಒಂದ್ ನಿಮಿಷ ಸರ್, ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ಆದೇಶ ಬಂದಿರುತ್ತೆ, ನಮ್ದ್ರಲ್ಲಿ ಕೋರ್ಟ್ ಪೀಠ ಅಂತಾನೆ ಸಪರೇಟ್ ರಿಪೋರ್ಟರ್ಗಳು ಇರ್ತಾರೆ. ಅವ್ರು ಎಷ್ಟೋ ದಿನದಿಂದ ಕಾನೂನು ಪ್ರಕ್ರಿಯೆನ ಅರ್ಥ ಮಾಡ್ಕೊಂಡಿರ್ತಾರೆ. ಅವ್ರು ಕೊಡೋ ಸುದ್ದಿ 60 ಪೇಜಸ್, ಎಷ್ಟು ಹೇಳಿ, 60 ಪೇಜಸ್ ಪ್ಲಸ್ ಕೋರ್ಟ್ ನಿಂದ ಆದೇಶ ಬಂದಿದೆ. ಅದ್ರಲ್ಲಿ ಒಂದೊಂದು ವರ್ಡ್ ಕೂಡ ಓದಿ ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ನಾವು ಸುದ್ದಿ ಪ್ರಸಾರ ಮಾಡ್ತೀವಿ. ಬಟ್ ಜನಕ್ಕೇನು, ಮಾಧ್ಯಮದಲ್ಲಿ ಬಾಯಿಗೆ ಬಂದಂಗೆ ಹೇಳ್ತಾರೆ. ಇದನ್ನ ನಾನು ಹೇಳಿದ್ದು ಗಾಳಿಲಿ ಗುಂಡು ಹೊಡಿಬೇಡಿ ಅಂತ ಹೇಳಿ. ಅಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ನಿಮಗೇನೆ ಆಪೋಸಿಟ್ ಆಗಿ ಮಾತಾಡ್ಬೇಕು. ನಿಮ್ಗೆ ಎಷ್ಟು ಕೋಪ ಬಂತು? ನನಗೆ ಕೋಪ ಬಂದಿಲ್ಲ ಮೇಡಮ್, ಖಂಡಿತ ನಿಮ್ ಫೇಸ್ ಅಲ್ಲಿ ಗೊತ್ತಾಗ್ತಿತ್ತು. ಅದೇ ತರನೇ ಹೌದು, ಖಂಡಿತ ಹಂಗೆ ಅನ್ಕೊಳ್ಳಿ. ನಾನು ನಗ್ತಾ ಇದ್ದೆ, ಒಂದ್ ಸ್ವಲ್ಪ ಝೂಮ್ ಮಾಡಿ ಅದನ್ನ ಇನ್ನೊಂದ್ಸತಿ ತೋರಿಸ್ತೀವಿ. ಅದೇ ತರನೇ ಅಂಧಾಭಿಮಾನಿಗಳಂತಾರಲ್ಲ, ಅದಕ್ಕೆ ಕಾರಣ ಆಗಿರೋದೇ ಆಪೋಸಿಟ್ ಆಗಿ ಮಾತಾಡೋ ಕಾರಣದಿಂದ. ಯಾರು ಮಾತಾಡಿದ್ರು? 5 ಬೇಳೆ ಒಂದೇ ಸಮಯ ಯಾರು ಮಾತಾಡಿದ್ರು? ಜನಗಳು, ಆಪೋಸಿಟ್ ಫ್ಯಾನ್ಸ್ ಮಾತಾಡಿದ್ರು. ಡಿ ಬಾಸ್ ಅನ್ಎಜುಕೇಟೆಡ್ ಯಾರು ಹೇಳಿದ್ದು? ನಾನು ಡಬಲ್ ಡಿಗ್ರಿ ಮಾಡಿದ್ದೀನಿ. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಅನ್ಎಜುಕೇಟೆಡ್ ನಾನು? ಚಾನ್ಸೇ ಇಲ್ಲ. ಚಿಕ್ಕ ವಯಸ್ಸಿನಲ್ಲಿ ಡಿ ಬಾಸ್ ಅಭಿಮಾನಿ ನಾನು. ಅದೇಂಗ್ ಹೇಳ್ತಾರೆ ಜನ? ಯಾಕೆ ಹಂಗಾರೆ ಡಬಲ್ ಡಿಗ್ರಿ ಇರೋರು ಸುಪ್ರೀಂ ಕೋರ್ಟ್ ನ ಜಜ್ಮೆಂಟ್ ಯಾಕೆ ಓದ್ಲಿಲ್ಲ? ನಾವು ಸುಪ್ರೀಂ ಕೋರ್ಟ್ ಗೆ ಆಪೋಸಿಟ್ ಅಂತ ಹೇಳ್ತಾ ಇಲ್ಲ. ಒಂದ್ ನಿಮಿಷ ನೋಡಿ, ಡಬಲ್ ಡಿಗ್ರಿ ಇರೋ ಎಜುಕೇಟೆಡ್ ಆಗಿ ನೀವೇನೇ ಅರ್ಧಂಬರ್ಧ ತಿಳ್ಕೊಂಡ್ಬಿಟ್ರೆ, ಇದ್ರ ಆಧಾರದ ಮೇಲೆ ಮಾತನಾಡ್ಬಿಟ್ರೆ ನಿಜವಾಗ್ಲೂ ಅನ್ಎಜುಕೇಟೆಡ್ ಇದ್ದವ್ರ ಕತೆ ಏನು? ನನ್ನ ಆತಂಕ ಅಷ್ಟೇ. ನೀವು ಲಾಯರ್ ಕೂಡ ಇಲ್ಲ, ನಾನೊಬ್ಬ ಕಲಾವಿದನು ಕೂಡ. ಅದನ್ನು ಇರ್ಲಿ, ಅದು ಪ್ರೊಫೆಷನಲ್ ಬಿಟ್ಬಿಡಿ, ಪ್ರೊಫೆಷನಲ್ ಇಲ್ಬೇಡ. ಸುಪ್ರೀಂ ಕೋರ್ಟಲ್ಲಿ ಈಗ ಬೇಲ್ ರದ್ದಾಗಿದೆ. ಬೇಲ್ ರದ್ದಾಗಿದೆ ಅಂತ ಅವರು ಅಪರಾಧಿ ಆಗೋದಿಲ್ಲ, ಅಪರಾಧಿ ಆಗ್ಲಿಕ್ಕೆ ಸಾಧ್ಯ ಕೂಡ ಇಲ್ಲ. ಬೇಲ್ ರದ್ದಾಗಿದೆ. ಯಾಕೆ ರದ್ದಾಗಿದೆ ಅಂದ್ರೆ, ಅವರೊಬ್ಬ ಪ್ರಭಾವ ವ್ಯಕ್ತಿ, ವಿಟ್ನೆಸ್ನ ಸಾಕ್ಷಿಗಳನ್ನ ನಾಶಪಡಿಸುವಂತ ಅವಕಾಶಗಳು ಸಾಕಷ್ಟು ಇರುತ್ತೆ. ಆ ಕಾರಣದಿಂದ ಅವ್ರ ಬೇಲು ರದ್ದಾಗಿದೆ. ಅದು ಎಲ್ಲರೂ ಒಪ್ಕೊಬೇಕಾಗಿರೋದು. ಆದ್ರೆ ಈಗ ಇನ್ನೂ ಅವ್ರಿಗೆ ಅವಕಾಶ ಇದೆ. ಇದು ಆಸ್ ಅ ಲಾಯರ್ ಹೇಳ್ತಿದ್ದೀರಿ ನೀವು? ಆಸ್ ಅ ಲಾಯರ್ ಅಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಹೇಳ್ತಾ ಇದ್ದೀನಿ. ಒಬ್ಬ ಲಾಯರ್ ಆಗೇ ಹೇಳಿ. ಒಬ್ಬ ಲಾಯರ್ ಆಗಿ ಹೇಳ್ಬೇಕು ಅನ್ನೋದಾದ್ರೆ, ಅವರಿಗೆ ಪುನರ್ ಪರಿಶೀಲನಾ ಅರ್ಜಿ, ರಿವ್ಯೂ ಪಿಟಿಷನ್ ಬೇಕಾದ್ರು ಈಗಲೂ ಸಹ ಅವರು ಫೈಲ್ ಮಾಡ್ಬೋದು. ಅಷ್ಟೇ ಅಲ್ಲ, ಇನ್ನೂ ಕೇಳ್ಬೋದು ನ್ಯಾಯಾಲಯನ ಬೇಲ್ ಕೊಡೋದೇ ಇಲ್ಲ ಅನ್ನೋದಾದ್ರೆ, ಶೀಘ್ರದಲ್ಲಿ ನನ್ನ ಕೇಸ್ ಸಂಬಂಧಪಟ್ಟಂಗೆ ಅದನ್ನ ಡಿಸ್ಪೋಸ್ ಮಾಡಿ ಅಂತೇಳಿ, ಆಸ್ ಅರ್ಲಿ ಆಸ್ ಪಾಸಿಬಲ್ ಡಿಸ್ಪೋಸ್ ಮಾಡಿ ಅಂತ ಕೇಳ್ಬೋದು. ಅದೊಂದಿದೆ, ಮುಂದಿರೋ ಆಯ್ಕೆ. ಅಷ್ಟೇ ಅಲ್ಲ, ಕೇಳಿಸ್ಕೊಳ್ಳಿ. ನೀವು ಹೇಳಿದ ಮಾತಲ್ಲೇ ಮಧ್ಯದಲ್ಲಿ ಒಂದು ಅನುಮಾನ ಇದೆ, ಅದಕ್ಕೆ ಪರಿಹಾರ ಕೊಟ್ಟು ನೆಕ್ಸ್ಟ್ ಪಾಯಿಂಟ್ 100% ನೀವು ಮಾತಾಡಕ್ಕೆ ಅವಕಾಶ ಕೊಡ್ತೀವಿ. ನೀವೇ ಹೇಳಿದ್ದು
ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಒಬ್ಬ ಪ್ರಭಾವಿ ವ್ಯಕ್ತಿ, ಹೀಗಾಗಿ ಸಾಕ್ಷ್ಯಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆಸ್ ಅ ಲಾಯರ್, ಸುಪ್ರೀಂ ಕೋರ್ಟ್ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಇಂಥ ಕಳವಳವನ್ನ ವ್ಯಕ್ತಪಡಿಸಲಿಕ್ಕೆ ವ್ಯಾಲಿಡ್ ರೀಸನ್ ಇದೆಯಾ ಇಲ್ವಾ? ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡೋ ಸಂದರ್ಭದಲ್ಲಿ ಇನ್ನೂ ಒಂದು ಬಹಳ ಮುಖ್ಯವಾದ ವಿಚಾರವನ್ನ, ಅದರಲ್ಲೂ ಜಡ್ಜ್ ಪರ್ದಿವಾಲಾ ಅವರೇನೆ ಗಾಬರಿಗೊಂಡು ಕೇಳಿದ ಪ್ರಶ್ನೆ ಅಂದ್ರೆ, ಈ ಅಪರಾಧ ಕೃತ್ಯ ನಡೆದ ಸ್ಥಳದಲ್ಲಿ ದರ್ಶನ್ ಅವರು ಆಚೆ ಬಂದು ಫೋಟೋ ತೆಗೆಸ್ಕೊಂಡ್ರ, ಕೊಲೆಯಾದ ವ್ಯಕ್ತಿ ದರ್ಶನ್ ಅವರ ಅಭಿಮಾನಿನ ಅಂತ ಕೂಡ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಕಳವಳ ವ್ಯಕ್ತಪಡಿಸಿ. ಮ್ಯಾಟರ್ ಗಂಭೀರವಾಗಿದೆ, ನಾವು ಒಪ್ಕೊಂತೀನಿ. ಈ ತರ ಗಂಭೀರವಾಗಿರುವಂತ ಮ್ಯಾಟರ್ಗಳನ್ನ ಸಾಕಷ್ಟು ನಾವು ನೋಡಿದ್ದೀವಿ. ಗಂಭೀರವಾಗಿದೆ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಹಲವಾರು ವರ್ಷ ಜೈಲಲ್ಲಿ ಇರ್ತಾರೆ. ಜೈಲಲ್ಲಿದ್ದು ಕೊನೆಯದಾಗಿ ಅವರು ನಿರಪರಾಧಿ ಅಂತ ತೀರ್ಮಾನ ಆಗುತ್ತೆ. ನೀವು ಟು ದ ಪಾಯಿಂಟ್ ಮಾತಾಡ್ತಿಲ್ಲ ಸರ್. ನಾನು ಏನೋ ಕೇಳಿದ್ರೆ ನೀವು ಏನೋ ಉತ್ತರ ಮಾಡ್ತಿದ್ದೀರಾ. ನಿರಪರಾಧಿ ಅಂತ ಆಗುತ್ತೆ ಅಂತ ಅನ್ಕೊಳ್ಳಿ. ಅಷ್ಟು ದಿನ ಅವ್ರು ಜೈಲಲ್ಲಿ ಇರ್ತಾರಲ್ಲ, ಅದಕ್ಕೆ ಯಾರು ಪರಿಹಾರ? ಬೇಲ್ ಇಸ್ ದಿ ರೂಲ್, ನಾಟ್ ಜೈಲ್. ಕೋರ್ಟ್ ಜಡ್ಜ್ ಅವ್ರನ್ನ ಅಪರಾಧಿ ಅಂತ ಹೇಳಿಲ್ಲ. ನಾನೆಲ್ಲ ಹೇಳ್ದೆ ಅಪರಾಧಿ ಅಂತ ಹೇಳಿದ್ದಾರೆ? ಅದನ್ನೇ ಬಿಂಬಿಸ್ತಾ ಇದ್ದೀರಿ. ನಾನೆಲ್ಲ ಬಿಂಬಿಸ್ತಿದ್ದೀನಿ ಸರ್? ಮೇಡಮ್, ಅಲ್ಲ ಹೇಳಿ, ಎಲ್ಲಿ ಬಿಂಬಿಸ್ದೆ? ನಾನು ಹೇಳಿದ ಮಾತುಗಳಲ್ಲಿ ಎಲ್ಲಿ ನಾನು ದರ್ಶನ್ ಅಪರಾಧಿ ಅಂತ ಬಿಂಬಿಸ್ದೆ? ನಮಗೆ ಪ್ರತಿಬಿಂಬಿಸ್ತು ಮೇಡಮ್. ನಾನು ಎಲ್ಲಿ ಬಿಂಬಿಸ್ತೆ ಅದನ್ನ ಹೇಳ್ಬೇಕಲ್ಲ ಸರ್. ನಿಮ್ಗೆ ಅನ್ನಿಸ್ತಾ ಇರ್ಬೋದು ಮೇಡಮ್, ನಮ್ಗೆ ಅನ್ನಿಸ್ತಾ ಇದೆ. ಎಲ್ಲಿ ಯಾವ ಮಾತು, ನನ್ನ ಮಾತಿನ ಯಾವ ಪದದಲ್ಲಿ ನಾನು ದರ್ಶನ್ನ ಅಪರಾಧಿ ಅಂತ ಹೇಳಿದೆ ಅಂತ ನೀವು ಹೇಳಿ. ಕೂತ್ಕೋತಮ್ಮ, ಆಮೇಲೆ ನಾನು ನೀನು ಮಾತಾಡೋಣ. ಇಲ್ಲಿ ನಮ್ಮ ವಕೀಲ ಮಿತ್ರರು ಒಬ್ಬರೊಂದು ಮಾತು ಹೇಳಿದ್ರು. ಏನಂತ ಅಂದರೆ, ನಮ್ಮ ಯಾರು ದರ್ಶನ್ ಅವರು ಅಪರಾಧಿಯಾಗಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದ್ರು. ಹಾಗೆ ನೀವು ಸುಪ್ರೀಂ ಕೋರ್ಟ್ ಜಡ್ಜಪ್ಪ, ನೀನು ಹೇಗೆ ಹೇಳ್ತೀಯ ಆ ಮಾತು ನೀನು ಪಬ್ಲಿಕಲ್ಲಿ? ಹಾಗಾದ್ರೆ ಸುಪ್ರೀಂ ಕೋರ್ಟಲ್ಲಿ ಕುತ್ಕೊಂಡ್ರವರು ಜಡ್ಜ್ ಅಲ್ವಾ ಅವರು? ಹೇಗೆ ಈ ಥರ ಎಲ್ಲ ನೀವು ಇದು ಮಾಡ್ತೀರಾ? ವಕೀಲರಾಗಿ ನೀವು ಸಮಾಜಕ್ಕೆ ಒಂದು ಮಾರ್ಗದರ್ಶನ ಕೊಡಬೇಕು. ದರ್ಶನ್ ಅಭಿಮಾನಿಗಳಿಗೆ ನಂದೊಂದು ಪ್ರಶ್ನೆ ಇದೆ. ದರ್ಶನ್ ಸರ್ ಹೇಳೋರೆ ತಲೆ ಹೊಡಿಬೇಡಿ ಅಂತ ಹೇಳೋರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 13 ಜನನೋ 14 ಜನ ಆರೋಪಿಗಳು. ಅದರಲ್ಲಿ ಪವಿತ್ರ ಗೌಡ, ದರ್ಶನ್ ಸರ್ ಇಬ್ಬರು ಬಿಟ್ರೆ ಇನ್ನೆಲ್ಲ ದರ್ಶನ್ ಅಭಿಮಾನಿಗಳೇ. ಅವ್ರು ಅಷ್ಟೂ ಜನ ಸೇರ್ಕೊಂಡು ತಲೆ ಹಿಡಿಯೋ ಕೆಲಸ ಮಾಡಿದ್ರಲ್ಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ರೇಣುಕಾಸ್ವಾಮಿ ಸತ್ನಲ್ಲ. 14 ಮೀಡಿಯಾದಲ್ಲಿ ತೋರಿಸಿಲ್ವಾ? ಕ್ಯಾಮ್ರಾ ಹಿಡ್ಕೊಂಡಲ್ಲ, ಆರೋಪಿಗಳು ಅಂತ ಹೇಳೋರು. ತಲೆ ಹಿಡಿಯೋ ಕೆಲಸ, ತಲೆ ಹೊಡಿ. ಮತ್ತೆ ಪೊಲೀಸರು ಯಾಕೆ ಕರ್ಕೊಂಡು ಹೋದ್ರು? ನಾನು ಕೇಳ್ತಿರೋ ಸಿಂಪಲ್ ಪ್ರಶ್ನೆ, ದರ್ಶನ್ ಅವರ ಗೊತ್ತಿಲ್ಲ ಫ್ರೆಂಡ್ ಅಂತ ಅನ್ಕೊಳ್ಳೋಣ, ದರ್ಶನ್ ಅವರ ಫ್ರೆಂಡ್ ಪವಿತ್ರ ಗೌಡ ಅವರಿಗೆ ಕೆಟ್ಟದಾಗಿ ಮೆಸೇಜ್ ಕಳಿಸಿದ ರೇಣುಕಾಸ್ವಾಮಿ ಅಂತ ಹೇಳಿ, ಆ ಕಾರಣಕ್ಕೋಸ್ಕರ ಆತನನ್ನ ಕಿಡ್ನಾಪ್ ಮಾಡಿದ್ರು, ಕರ್ಕೊಂಡ್ ಬಂದ್ ಪಟ್ಟಣಗೆರೆ ಶೆಡ್ ನಲ್ಲಿ ಇಟ್ರು, ಹೊಡೆದ್ರು ಅಂತ ಏನ್ ಆರೋಪ ಬಂದಿದೆ, ಪೊಲೀಸರ ಚಾರ್ಜ್ ಶೀಟ್ ನಲ್ಲಿ ಇದೆ. ಹಾಗೆ ಸುಪ್ರೀಂ ಕೋರ್ಟ್ ನ ಜಡ್ಜ್ ಕೂಡ ಅದನ್ನ ಗಮನಿಸಿ ಅದರ ಸಲುವಾಗೇನೆ ಆರ್ಡರ್ ಪಾಸ್ ಮಾಡಿದ್ದಾರೆ. ಅಂದ್ರೆ ಅದನ್ನ ಬೇಸಿಸ್ ಅಲ್ಲಿ ಜಾಮೀನನ್ನ ರದ್ದು ಮಾಡಿದ್ದಾರೆ. ಇದು ಹಂಗಾರೆ ಸುಳ್ಳ ಸರ್? ಮೇಡಮ್, ನಾನು ಸುಳ್ಳು ನಿಜ ಅಂತ ನಾನು ಹೇಳ್ತಲ್ಲ ಮೇಡಮ್. ಅದು ಅಭಿಮಾನಿಗಳೇ ಅಲ್ವಾ ಸರ್? ನಾನು ಹೇಳ್ತಾ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಗೋ ಸಂದರ್ಭದಲ್ಲಿ ದರ್ಶನ್ ಅವರ ಜೊತೆಯಲ್ಲಿದ್ದವರು ದರ್ಶನ್ ಅವರ ಅಭಿಮಾನಿಗಳು ಅಲ್ವಾ ಸರ್? ದರ್ಶನ್ ಅವ್ರು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಪ್ರೂಫ್ ಇಲ್ವಲ್ಲ ಮೇಡಮ್? ದರ್ಶನ್ ವಿಚಾರ ಮಾತಾಡ್ತಿಲ್ಲ, ಅಭಿಮಾನಿಗಳ ವಿಚಾರ ಮಾತಾಡ್ತಿದ್ದೀನಿ ನಾನು. ಮೇಡಮ್, ಇವಾಗ ಉತ್ತರ ಕೊಡ್ಲಿ. ಅಭಿಮಾನಿ ಅಂತ ನೀವ್ ಹೇಳ್ತಾ ಇದೀರಾ ಅಲ್ವಾ? ದರ್ಶನ್ ಅವ್ರು ಹೇಳಿದಾರೆ ಅವ್ರು ನಮ್ಮ ಅಭಿಮಾನಿಗಳು ಅಂತ, ಇಲ್ಲ ಅವ್ರು ಹೇಳಿದಾರ ನಾನು ಅಭಿಮಾನಿ ಅಂತ? ಇಲ್ಲಿರೋ ಯಾರಾದ್ರೂ ಹೇಳಿ, ನಾನು ಇದನ್ನ ಏನೋ ಟಾರ್ಗೆಟ್ ಮಾಡಿ ಕೇಳ್ತಿದ್ದೀನಿ ಅಂತಲ್ಲ, ಮತ್ತೊಮ್ಮೆ ಹೇಳ್ತಿದ್ದೀನಿ, ಇಡೀ ರಾಜ್ಯಕ್ಕಿರೋ $1 ಬಿಲಿಯನ್ ಪ್ರಶ್ನೆ, ಇವ್ರ ದರ್ಶನ್ ಅಭಿಮಾನಿಗಳು ಇವ್ರಲ್ಲ, ಕಂಡಿಡಿಯೋದು ಹೆಂಗೆ? ಸುದ್ದಿ ಈಗ ಜನಕ್ಕೆ. ಹಂಗ್ ಬೇರೆ ಇದೆಯಾ?